ಹಲೋ ಫುಡೀಸ್, ವೆಲ್ಕಮ್ ಟು ಗೈಸ್ ಕಿಚನ್. ಇವತ್ತು ಮತ್ತೊಂದು ಲಂಚ್ ಬಾಕ್ಸ್ ರೆಸಿಪಿ ಅಥವಾ ಬ್ರೇಕ್ಫಾಸ್ಟ್ ರೆಸಿಪಿ ಎರಡಕ್ಕೂ ಹೊಂದ್ಕೊಳ್ಳೋ ಅಂಥದ್ದು. ಕ್ವಿಕ್ಕಾಗೂ ಸಹ ಆಗುತ್ತೆ, ಟೇಸ್ಟ್ ಅಂತೂ ಅದ್ಭುತವಾಗಿರುತ್ತೆ. ಈ ಸೀಸನ್ನು ಅಂದರೆ ಈಗ ಬಟಾಣಿ ಬರ್ತಕ್ಕಂಥ ಸೀಸನ್ ಅಲ್ವಾ, ಈ ಟೈಮಲ್ಲಿ ಈ ರೆಸಿಪಿ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ತುಂಬ ಅಂದರೆ ತುಂಬ ಟೇಸ್ಟಿಯಾಗುತ್ತೆ. ಬನ್ನಿ, ಈ ಥರ ಈಸಿ ರೆಸಿಪೀಸ್ಗೋಸ್ಕರ ನಮ್ಮ ಚಾನಲ್ನ ಫಾಲೋ ಮಾಡಿ. ಈಗ ರೆಸಿಪಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಮೊದಲೇದಾಗಿ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಅದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿ, ಎಣ್ಣೆ ಕಾದಾದ ನಂತರ ಇದಕ್ಕೆ ಪಲಾವ್ ಎಲೆ, ಹಾಗೆ ಪಲಾವ್ಗೆ ಬಳಸ್ತಕ್ಕಂಥ ಹೋಲ್ ಗರಂ ಮಸಾಲ ಇದೆಯಲ್ಲ, ಚಕ್ಕೆ, ಲವಂಗ, ಜಾಪತ್ರಿ, ಹಾಗೆ 2 ಏಲಕ್ಕಿ, ಹಾಗೆಯೇ ಲವಂಗ, ಮಗ್ಗು, ನಂತರ ಒಂದು ಅರ್ಧ ಸ್ಪೂನಷ್ಟು ಸೋಂಪು, ಇಷ್ಟನ್ನು ಸಹ ಸೇರಿಸ್ಕೊಂಡಿದ್ದೀನಿ. ಇದಾದ ನಂತರ ಒಂದು ಈರುಳ್ಳಿ, ಹಾಗೆಯೇ ಖಾರಕ್ಕೆ ತಕ್ಕನಾಗೆ ಹಸಿಮೆಣಸಿನ್ಕಾಯಿ, ನೀವು ಖಾರ ಹೇಗೆ ತಿಂತೀರಾ ಆ ರೀತಿ ನೀವು ಸೇರಿಸ್ಕೊಂಡ್ರೆ ಆಯಿತು. ಇದನ್ನೀಗ ಚೆನ್ನಾಗಿ ಬಾಡಿಸ್ಕೊಳ್ಳೋಣ. ಈರುಳ್ಳಿ ಚೆನ್ನಾಗಿ ಸಾಫ್ಟ್ ಆಗಿದ್ದಾದಮೇಲೆ ಇದಕ್ಕೆ ಮನೆಯಲ್ಲೇ ಮಾಡಿರ್ತಕ್ಕಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಫ್ರೆಶ್ ಆಗಿ ಮಾಡಿರ್ತಕ್ಕಂಥದ್ದು, ಈ ರೀತಿ ಕ್ರಷ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೆ. ಇದು ಒಂದು ಅರ್ಧ ಸ್ಪೂನಷ್ಟು ಸೇರಿಸ್ಕೊಂಡಿದ್ದೀನಿ. ಈಗ ಇದನ್ನು ಸಣ್ಣ ಊರಿನಲ್ಲಿ 1-2 ನಿಮಿಷ ಫ್ರೈ ಮಾಡ್ಕೊಂಬಿಡೋಣ. ಶುಂಠಿ ಬೆಳ್ಳುಳ್ಳಿ ಪೇಸ್ಟಲ್ಲಿ ಇರ್ತಕ್ಕಂಥ ಹಸಿ ವಾಸನೆ ಹೋಗಬೇಕು, ಅಲ್ಲಿ ತನಕ ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ. ಇದಾದ ನಂತರ 1 ಕಟ್ಟಷ್ಟು ಮೆಂತ್ಯ ಸೊಪ್ಪನ್ನು ಹಾಕ್ಕೊಂಡಿದ್ದೆ. ಚೆನ್ನಾಗಿ ಒಂದು 2 ಮುಷ್ಟಿ ಬರೋಷ್ಟು, ಅಂದರೆ 2 ಹಿಡಿಯಷ್ಟು ಮೆಂತ್ಯ ಸೊಪ್ಪನ್ನು ಹಾಕ್ಕೊಳ್ಳಿ. ತುಂಬ ಚೆನ್ನಾಗಿ ಫ್ಲೇವರ್ ಕೊಡುತ್ತೆ ಈ ಒಂದು ರೈಸ್ಗೆ. 2 ನಿಮಿಷದಲ್ಲಿ ನೋಡಿ, ಹಾಕಿರೋ ಕ್ವಾಂಟಿಟಿ ತುಂಬಾ ಕಡಿಮೆ ಆಯಿತು, ಬಟ್ ಫ್ಲೇವರ್ ಮಾತ್ರ ಎವ್ರಿ ಬೈಟಲ್ಲೂ ಸಿಕ್ಕತ್ತೆ. ಇದಾದ ನಂತರ 1 ಕಪ್ಪಷ್ಟು ಇಲ್ಲಿ ಹಸಿ ಬಟಾಣಿನ ಸೇರಿಸ್ಕೊಳ್ತಾ ಇದ್ದೀನಿ. ಹೇಗೋ ಸೀಸನ್ ಅಲ್ವಾ, ಕಂಪ್ಲೀಟ್ ಆಗೋಷ್ಟರಲ್ಲಿ ನೀವು ಸಹ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ನೋಡಿ, ಈ ರೀತಿ ಮಿಕ್ಸ್ ಮಾಡ್ಕೊಂಬಿಡೋಣ. ಫಸ್ಟು 1 ನಿಮಿಷ ಚೆನ್ನಾಗಿದ್ದು ಒಗ್ಗರಣೆ ಜೊತೆ ಹೊಂದ್ಕೊಳ್ಳಿ. ಆ ಫ್ಲೇವರ್ಸ್ ಎಲ್ಲ ನೀಟಾಗಿ ಆ ಬಟಾಣಿ ಜೊತೆಗೆ ಹೊಂದ್ಕೋಬೇಕು. ಆ ರೀತಿ ಮಿಕ್ಸ್ ಮಾಡಿಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ. ಉಪ್ಪು ಈಗಲೇ ಹಾಕ್ಕೊಳ್ಳಿ, ಇಲ್ಲ ಅಂತಂದರೆ ಬಟಾಣಿ ಸಪ್ಪೆ ಸಪ್ಪೆ ಆಗಿಬಿಡುತ್ತೆ ತಿನ್ನುವಾಗ. ಒಗ್ಗರಣೆಗೆ ಹಾಕ್ಕೊಂಡು ಮತ್ತೆ ಇದನ್ನು ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ. ಇದಾದ ನಂತರ ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಅಥವಾ 1 ಟೀ ಗ್ಲಾಸಲ್ಲಿ 1/4 ಕಪ್ಪಷ್ಟು ನೀರನ್ನ ಸೇರಿಸ್ಕೊಂಡ್ರೆ ಆಯಿತು. ಬಟಾಣಿ ಬೇಯೋದಕ್ಕೆ ಎಷ್ಟು ನೀರು ಬೇಕು ನೋಡಿ, ಅಷ್ಟು ಸೇರಿಸ್ಕೊಂಡ್ರೆ ಆಯಿತು. ಈಗ ಇದನ್ನೆಲ್ಲ ಮಿಕ್ಸ್ ಮಾಡಿಬಿಟ್ಟು ಒಂದು ಲಿಡ್ನ ಕ್ಲೋಸ್ ಮಾಡಿ ಸುಮಾರು 2-3 ನಿಮಿಷ ಇದನ್ನು ಬೇಯಿಸ್ಕೋಬೇಕಾಗತ್ತೆ. ನೋಡಿ, ಒಂದು ಲಿಡ್ ಕ್ಲೋಸ್ ಮಾಡಿದ್ದೀನಿ, 3 ನಿಮಿಷ ಆಯಿತು. ಈಗ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ಒಮ್ಮೆ ಇದನ್ನು ಚೆಕ್ ಮಾಡ್ಕೊಂಡು ನೋಡಿ, ಬಟಾಣಿ ಚೆನ್ನಾಗಿ ಬೆಂದಿದೆಯಾ ಅಂತ. 1 ಪೀಸ್ ಎತ್ಬಿಟ್ಟು ಕೈಯಿಂದ ಈಗ ಕ್ರಷ್ ಮಾಡಿದ್ರೆ ಗೊತ್ತಾಗ್ಬಿಡುತ್ತೆ. ಆ ರೀತಿ ಆದಮೇಲೆ ಬೆಂದಿಲ್ಲ ಅಂದರೆ ಮತ್ತೆ ನೀವು ಮತ್ತೊಂದು 2 ನಿಮಿಷ ಇದನ್ನು ಲಿಡ್ನ ಕ್ಲೋಸ್ ಮಾಡಿಬಿಟ್ಟಿಟ್ರೆ ಬೆಂದಿರುತ್ತೆ. ನೋಡಿ, ಈ ರೀತಿ ಒಮ್ಮೆ ಚೆಕ್ ಮಾಡಿ ನೋಡಿ ಗೊತ್ತಾಗ್ಬಿಡುತ್ತೆ. ಈ ಥರ ನೋಡಿ ಪರ್ಫೆಕ್ಟಾಗಿ ಬೆಂದಿತ್ತು. ಹಾಗಾಗಿ ನಾನು ನೆಕ್ಸ್ಟ್ ಪ್ರೊಸೆಸ್ನ ನೋಡೋಣ. ಈಗ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲಾನ ಸೇರಿಸ್ಕೊತಾ ಇದ್ದೀನಿ. ಇದನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಎಲ್ಲ ಒಗ್ಗರಣೆ ಜೊತೆ ಚೆನ್ನಾಗಿ ಹೊಂದ್ಕೋಬೇಕು. ಇದಕ್ಕೆ ತುಂಬ ಮಸಾಲೆ ಎಲ್ಲ ಹಾಕೋದಿಲ್ಲ. ಗರಂ ಮಸಾಲ ಹಾಕಿದ್ದಾದಮೇಲೆ ಇದನ್ನು ಮತ್ತೆ 1 ನಿಮಿಷ ತನಕ ಫ್ರೈ ಮಾಡ್ಕೊಳ್ಳೋಣ. ಈ ಒಗ್ಗರಣೆ ರೆಡಿ ಆಗೋಷ್ಟರಲ್ಲಿ ನನ್ನ ಪಕ್ಕದಲ್ಲೇ ರೈಸನ್ನು ರೆಡಿ ಮಾಡಲಿಕ್ಕೆ ಇಟ್ಟಿದ್ದೆ. ಕುಕ್ಕರ್ ಕೂಗಿ 2 ವಿಜಲ್ ಹಾಕಾಗಿತ್ತು. ನೋಡಿ, ರೈಸನ್ನು ರೆಡಿ ಇದೆ. ಈಗ ತಕ್ಷಣಕ್ಕೆ ರೈಸ್ ಇದಕ್ಕೆ ಹಾಕ್ಬಿಟ್ಟು ಮಿಕ್ಸ್ ಮಾಡಿಕೊಂಡ್ರೆ ಸೂಪರಾಗಿರ್ತಕ್ಕಂಥ ಬ್ರೇಕ್ಫಾಸ್ಟು ಅಥವಾ ಲಂಚ್ ಬಾಕ್ಸ್ ರೆಸಿಪಿ ರೆಡಿ ಆಗೋಯಿತು. ಇದು ಲಂಚ್ ಬಾಕ್ಸ್ಗೂ ಅಷ್ಟೇ ಟೇಸ್ಟಿಯಾಗಿ ಆಗುತ್ತೆ, ಅಷ್ಟೇ ಫ್ಲೇವರ್ಫುಲ್ಲಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ಆದಮೇಲೆ ಹೇಗಾಗಿತ್ತು ಅನ್ನೋದು ಕಮೆಂಟಲ್ಲಿ ತಿಳಿಸೋದನ್ನ ಮರಿಬೇಡಿ. ರೆಸಿಪಿ ಇಷ್ಟ ಆಯ್ತು ಅಂದರೆ ಒಂದು ಲೈಕ್ ಮಾಡೋದನ್ನು ಸಹ ಮರಿಬೇಡಿ. ಹಾಗೆ ಲೈಕ್ ಮಾಡೋದಕ್ಕೆ ಚಾರ್ಜಸ್ ಇಲ್ಲ, ಫ್ರೀ ಆಫ್ ಕಾಸ್ಟು, ಆರಾಮಾಗಿ ಮಾಡ್ಬೋದು. ಮಾಡಿದ್ದೀರಾ ಅಂದ್ಕೊಳ್ತೀನಿ. ಥ್ಯಾಂಕ್ ಯು.